ಇನ್ನೇನು ಕ್ರಿಸ್ಮಸ್ ಹತ್ರ ಬಂತು. ಕೇಕ್ ಮಾಡೋದ್ರ ಜೊತೆಗೆ ಈ ಥರ ಟೇಸ್ಟಿಯಾಗಿರುವಂಥ ಪುಡ್ಡಿಂಗ್ ಕೂಡ ಮಾಡ್ಕೊಳ್ಳಿ. ತುಂಬ ರುಚಿ ಕೊಡುತ್ತೆ, ಮಕ್ಕಳಿಗಂತೂ ಫೇವ್ರೇಟ್ ಆಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಸ್ಪೆಷಲ್ ಆಗಿರುವಂಥ ಪುಡ್ಡಿಂಗನ್ನು ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲಿ ಬಿಸಿ ಇಟ್ಕೋಬೇಕು. ಇಲ್ಲಿ 1/4 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಒಂದು ಹನಿ ಕೂಡ ನೀರು ಹಾಕ್ತೇನೆ. ಸಕ್ಕರೆ ಪೂರ್ತಿಯಾಗಿ ತಾನಾಗೆ ಕರಗೋವರೆಗೂ ಈ ಥರ ಕೈ ಆಡಿಸ್ತಾ ಇರಬೇಕು ಸ್ಪೂನಿಂದ ಅಥವಾ ಸ್ಪ್ಯಾಚುಲಾಯಿಂದ. ಈ ಥರ ನೋಡಿ ತಾನೇ ನೀರು ಬಿಟ್ಕೊಂಡು ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮೊದಲು ಗಟ್ಟಿ ಆಗುತ್ತೆ. ಈ ಸಕ್ಕರೆ ಕರಗ್ತಾನೆ ಇಲ್ಲ ಅಂಥೇಳಿ ಮತ್ತೊಂದು ಹನಿ ನೀರು ಕೂಡ ಹಾಕಬೇಡಿ, ಅದು ತಾನಾಗೇ ಕರಗುತ್ತೆ. ಅಲ್ಲಿವರೆಗೂ ಈ ಥರ ಕೈ ಆಡಿಸಬೇಕು ಸ್ಪ್ಯಾಚುಲಾಯಿಂದ. ಈ ಥರ ಕರಗಿ ನೋಡ್ತಿರ್ಬೋದು, ಇದು ಕ್ಯಾರಮಲ್ ರೆಡಿ ಆಗುತ್ತೆ. ಸ್ವಲ್ಪ ಕಲರ್ ಬ್ರೌನಿಷ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೇನು ಸ್ವಲ್ಪ ಜಾಸ್ತಿ ಹೀಟ್ ಆಗ್ತಿದ್ದೀನ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಅದೇ ಹೀಟ್ಗೆ ಇಲ್ಲಿ ಕೆಂಪಗಾಗ್ಬಿಡುತ್ತೆ, ಅಂದರೆ ಗೋಲ್ಡನ್ ಕಲರ್ ಆಗಿಬಿಡುತ್ತೆ ಈ ಕ್ಯಾರಮಲ್ಲು. ಈ ಕ್ಯಾರಮಲನ್ನು ನಾನಿಲ್ಲಿ ಕೇಕ್ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕೇಕ್ ಟಿನ್ಗೆ ಹಾಕ್ಕೊಂಡು ತಕ್ಷಣವೇ ನೀವು ಇಲ್ಲಿ ಇದನ್ನು ಸ್ಪ್ರೆಡ್ ಮಾಡಬೇಕಾಗತ್ತೆ. ಯಾಕಂದರೆ ಗಟ್ಟಿ ಆಗುತ್ತೆ ಕ್ಯಾರಮಲ್ ಬೇಗ. ಹಾಗಾಗಿ ಸ್ವಲ್ಪ ಬೇಗನೆ ಈ ಟ್ರೇನಲ್ಲಿ ಹಾಕ್ಕೊಂಡಿರುವಂಥ ಕ್ಯಾರಮಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಹುಷಾರಾಗಿ ಮಾಡ್ಕೋಬೇಕು, ಯಾಕಂದರೆ ಬಿಸಿಗೆ ಆ ಟ್ರೇ ಎಲ್ಲ ಬಿಸಿ ಆಗಿಬಿಡುತ್ತೆ. ಹಾಗಾಗಿ ಈ ಥರ ತಕ್ಷಣವೇ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ತಣ್ಣಗಾಗೋವರೆಗೂ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಒಂದು 10ರಿಂದ 15 ಬ್ರೆಡ್ ತೊಗೊಂಡಿದ್ದೀನಿ. ನೀವು ನಾರ್ಮಲಾಗಿ ಬ್ರೆಡ್ ಇದ್ದೇ ಇರುತ್ತಲ್ಲ ಮನೆಗೆ, ಅದೇ ಬ್ರೆಡ್ಡನ್ನು ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನೊಂದು 3 ಮೊಟ್ಟೆನ ಬಳಸ್ತಾ ಇದ್ದೀನಿ. ಒಂದು 10 ಬ್ರೆಡ್ಡಿಗೆ ಒಂದು 3 ಮೊಟ್ಟೆ ಬಳಸಲೇಬೇಕು, ಆವಾಗಲೇ ಪರ್ಫೆಕ್ಟಾಗಿ ಬರುತ್ತೆ ಟೇಸ್ಟು. ಇದಕ್ಕೆ ನಾನಿಲ್ಲಿ ಇವಾಗ 1 ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಹಾಲು ಅಂದರೆ ಒಂದು 250 ml ಅಂತ ಹೇಳ್ಬೋದು. ಅಷ್ಟು ಹಾಲನ್ನು ಹಾಕ್ಕೋಬೇಕು. ಅದು ಪೂರ್ತಿ ಹಿಡಿಸಿದ್ರೆ ಪೂರ್ತಿ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಂಡು ಬೇಕಿದ್ರೆ ಮಿಕ್ಸಿ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ಇವಾಗ ನೋಡ್ತಿರ್ಬೋದು ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಮಕ್ಕಳಿಗೆ ಬೇಕು ಸ್ವೀಟ್ನೆಸ್ ಜಾಸ್ತಿ ಅಂತ ಹೇಳಿದರೆ. ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಮತ್ತೆ ನುಣ್ಣಗೆ ರುಬ್ಕೋಬೇಕು. ಏಲಕ್ಕಿ ಪುಡಿ ಬದಲು ನೀವು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ಟ್ರೈನರ್ ಇಟ್ಕೊಂಡು ಇದನ್ನು ಒಂದು ಬೌಲ್ಗೆ ಸೋಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಬ್ರೆಡ್ಡಲ್ಲಿ ಎಡ್ಜಸ್ಸು ಸ್ವಲ್ಪ ಕಪ್ಪಗಿರುತ್ತಲ್ಲ, ಅದು ಪೂರ್ತಿಯಾಗಿ ನುಣ್ಣಗಾಗಲ್ಲ. ಹಾಗಾಗಿ ಅದನ್ನು ಈ ಥರ ಸ್ಟ್ರೈನ್ ಮಾಡ್ಕೊಳ್ಳೇಬೇಕಾಗತ್ತೆ. ಹಾಗೆ ಸ್ಟ್ರೈನರಿಂದ ಈ ಥರ ಸೋಸ್ಕೋಬೇಕು. ನೋಡ್ತಿರ್ಬೋದು ಈ ಥರ ಸ್ಪ್ಯಾಚುಲೆಯಿಂದ ಒತ್ತಿ ಸ್ಟ್ರೈನ್ ಮಾಡ್ಕೊಳ್ಳಿ. ಇವಾಗ ಉಳಿದಿರುವಂಥ ಈ ಮಿಕ್ಸ್ಚರ್ ಏನಿದೆ ಇದನ್ನು ನಾವಿಲ್ಲಿ ಗಟ್ಟಿಯಾಗಿರುವಂಥ ಕ್ಯಾರಮಲ್ ಮೇಲೆ ಟ್ರೇ ಮೇಲೆ ಹಾಕ್ಕೋಬೇಕು. ಇದೇನು ಡಬಲ್ ಸೈಜ್ ಎಲ್ಲ ಏನೂ ಆಗಲ್ಲ, ಅಷ್ಟೇ ಇರುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಕೇಕ್ ತುಂಬ ಮಾಡ್ಬೋದು, ಟಿನ್ ತುಂಬ. ಇದ್ರ ಮೇಲ್ಗಡೆ ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲನ್ನು ಈ ಥರ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಹಾಕಲೇಬೇಕು, ಯಾಕಂದರೆ ಇದ್ರ ಒಳಗಡೆ ನೀರು ಬೀಳಬಾರ್ದು. ಹಾಗಾಗಿ ಅಲ್ಯೂಮಿನಿಯಂ ಫಾಯಿಲ್ ಹಾಕ್ಕೊಂಡು ಇಲ್ಲಿ ಸೆಟ್ ಮಾಡ್ಕೋಬೇಕು. ಇವಾಗ ಇದನ್ನು ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಒಂದು ಅರ್ಧ ಲೀಟ್ರ್ ಅಷ್ಟು ನೀರು ಹಾಕ್ಕೊಂಡು ಮೇಲ್ಗಡೆ ಸ್ಟ್ಯಾಂಡ್ ಇಟ್ಕೊಂಡು ಆ ಸ್ಟ್ಯಾಂಡ್ ಮೇಲ್ಗಡೆ ಈ ಕೇಕ್ ಟಿನ್ನ ಇಟ್ಟು ಗ್ಯಾಸ್ಕೆಟ್ ಹಾಕದೇ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಇದನ್ನು ಮಾತ್ರ ನೆನಪಿಟ್ಕೊಳ್ಳಿ. ಇದನ್ನು ಒಂದು 30ರಿಂದ 35 ನಿಮಿಷ ಬಿಡಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು. ಅದಾದಮೇಲೆ ನಾನು ತೆಗೆದಾದಮೇಲೆ ಒಂದು 2 ಗಂಟೆ ಬಿಟ್ಬಿಟ್ಟಿದ್ದೆ ಪೂರ್ತಿ ತಣ್ಣಗಾಗಿ, ಅಥವಾ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಪೂರ್ತಿ ಆದಮೇಲೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು. ಅದನ್ನು ತೆಗಿಯುವಂಥ ಒಂದು ವಿಡಿಯೋ ಮಿಸ್ ಆಯಿತು. ಸೊ ಅದೇ ಅಷ್ಟೇ, 35 ನಿಮಿಷ ಬಿಟ್ಟಾದಮೇಲೆ ತೆಗೆದು ನೀವು ಫ್ರಿಜ್ಜಲ್ಲಿ ಇಟ್ಕೋಬೇಕು, ಅಥವಾ ಹೊರಗಡೆನೇ ಒಂದು 2 ಗಂಟೆ ಬಿಟ್ಟಾದಮೇಲೆ ನೀವು ಇಲ್ಲಿ ಇದನ್ನು ಈ ಥರ ಚಾಕುವಿಂದ ಎಡ್ಜಸ್ನ ಕಟ್ ಮಾಡ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ಆಯಿತು. ಯಮಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬ್ರೆಡ್ ಕ್ಯಾರಮಲ್ ಪುಡ್ಡಿಂಗ್ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಮಕ್ಕಳಿಗೆ ಮಾಡಿಕೊಡಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳಿಗೆ ಸರ್ಪ್ರೈಸಾಗಿ ಮಾಡಿಕೊಟ್ರಂತೂ ಇನ್ನೂ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಸೊ ಇವಾಗಂತೂ ಕ್ರಿಸ್ಮಸ್ ಮಂತ್ ಇದು. ಕೇಕ್ ಜೊತೆಗೆ ಇದನ್ನು ಕೂಡ ಮಾಡಿ ಮಕ್ಕಳಿಗೆ ಖುಷಿಪಡಿಸಿ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.